ಇದು ಚಿಕನ ಎಷ್ಟೊತ್ತು ಬೆಳೆದ ಮೇದು ಹೂವು ಅಂತದ್ದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಇದು ನಾನು ಸ್ಯಾಟರ್ಡೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕೂಲ್ ಮತ್ತು ಆಫೀಸ್ ಏನೂ ಇರಲಿಲ್ವಲ್ಲ ಸ್ಯಾಟರ್ಡೆ, ಅದಕ್ಕೆ ಡೈರೆಕ್ಟಾಗಿ ಅಡುಗೆನೇ ಮಾಡೋಣ ಅಂದ್ಬಿಟ್ಟು ಸೊಪ್ಪಿನ ಸಾರು ಮುದ್ದೆ ಮಾಡೋಣ ಅಂತ ಸೊಪ್ಪೆಲ್ಲ ಸೋಸ್ಕೋತಾ ಇದ್ದೆ. ಸೊಪ್ಪೆಲ್ಲ ಥರದ್ದು ತಂದಿದ್ರು, ಸೊ ನನಗೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನ ಸೋಸ್ಕೋತಾ ಇದ್ದೆ. ಆಮೇಲೆ ನಾನು ಉಳ್ಚಿಕನ ಫಸ್ಟ್ ಟೈಮೇ ಯೂಸ್ ಮಾಡ್ತಾ ಇರೋದು, ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಅದು ಜಾಸ್ತಿ ಹುಳಿ ಇರುತ್ತೆ ಮತ್ತು ಎಲ್ಲದಕ್ಕೂ ಜಾಸ್ತಿ ಹಾಕ್ಬೇಡ ಅಂತ. ಸೊ ನನಗೆ ಎಷ್ಟು ಬೇಕೋ ಸೊಪ್ಪು ಅಷ್ಟು ಸೋಸ್ಕೊಂಡ್ಬಿಟ್ಟು ನಾನು ಸಾರು ಮಾಡೋಕ್ಕೆ ಬಂದೆ. ಅವರು ಉಳಿದಿದ್ದೆಲ್ಲ ಸೊಪ್ಪುಗಳನ್ನು ಸೋಸ್ಬಿಟ್ಟು ತೆಗ್ದಿಡ್ತಾಯಿದ್ರು. ಮತ್ತು ಈ ಯೂಶಲಿ ಅವರು ಸಂಡೇಸ್ ಏನಾದರೂ ಈ ರೀತಿ ಟೈಮ್ ಸಿಕ್ಕಿದ್ರೆ ಎಲ್ಲ ಥರದ ಸೊಪ್ಪನ್ನು ತಂದು ಸೋಸ್ಬಿಟ್ಟು ಇಟ್ಬಿಡ್ತಾರೆ. ನನಗೆ ಅದೇನೋ ಸೊಪ್ಪು ಸೋಸ್ಕೊಳ್ಳುವಾಗ ನಿದ್ದೆ ಬರುತ್ತೆ, ಅದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅವರೇ ಸೋಸ್ಬಿಟ್ಟಿರ್ತಾರೆ, ನಾನು ವಾರ ಪೂರ್ತಿ ಬೇಕಾಗಿರೋದನ್ನೆಲ್ಲ ಬಳಸ್ಕೋತೀನಿ. ಹಾಗೆ ನಾನಿಲ್ಲಿ ಸೊಪ್ಪಿನ ಸಾರು ಮಾಡೋಕ್ಕೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಅರವೆ ಸೊಪ್ಪು ಮತ್ತು ಉಳ್ಚಿಕ ಸೊಪ್ಪನ್ನ ತೊಗೊಂಡಿದ್ದೆ. ನನಗೆ ಕಿರಿಕ್ಸಾಲೆ ಸೊಪ್ಪು ಬೇಕಿತ್ತು, ಬಟ್ ಇಲ್ಲಿ ಸಿಗಲಿಲ್ಲ. ಸೊ ಇದಷ್ಟೇ ಸೊಪ್ಪುಗಳನ್ನು ಹಾಕಿ ಸೊಪ್ಪಿನ ಸಾರು ಮಾಡ್ತಾಯಿದ್ದೆ. ಮತ್ತು ಸೊಪ್ಪಿನ ಸಾರು ಮಾಡ್ಕೊಳ್ಳೋಕೆ ಏನಪ್ಪ ಅಂದರೆ ಒಂದು ಅರ್ಧ ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಒಂದು ಕುಕ್ಕರಿಗೆ. ಹಾಗೆ ಒಂದು 1/4 ಕಪ್ಪಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ, ಒಂದು 1/4 ಕಪ್ಪಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಆಮೇಲೆ ನೀವು ಬೇಕಿದ್ದರೆ ಕಡಲೆಕಾಳು ಕೂಡ ನೆನೆಸ್ಬಿಟ್ಟು ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನು ನೆನೆಸೋದು ಮರ್ತೆ, ಹಾಗಾಗಿ ಬೇಳೆಗಳನ್ನೇ ಹಾಕ್ಕೊಳ್ತಾ ಇದ್ದೆ. ಹೆಸರು ಕಾಳಾದರೆ ಬೇಗ ಬೇಯುತ್ತಲ್ಲ, ಅದಕ್ಕೆ ಅದನ್ನು ಹಾಕ್ಕೊಂಡೆ. ಒಂದ್ಸರಿ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ಮೊಳಕೆ ಹುರುಳಿಕಾಳು ಮಿಕ್ಕಿತ್ತು, ಮೊನ್ನೆ ಮೊಳಕೆ ಹುರುಳಿಕಾಳಿಂದು ಬಸ್ಸಾರು ಮಾಡಿದ್ದೆ, ಅದನ್ನು ಸ್ವಲ್ಪ ಎತ್ತಿಟ್ಟಿದ್ದೆ ಸೊಪ್ಪಿನ ಸಾರಿಗೆ ಅಂತಲೇ. ಈ ಸೊಪ್ಪಿನ ಸಾರಿಗೆ ಮೊಳಕೆ ಹುರುಳಿಕಾಳಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ, ಸೊ ಅದಕ್ಕೆ ಎತ್ತಿಟ್ಟಿದ್ದೆ. ಹಾಗೆ 2 ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ, ಹುಳಿ ಟೊಮೊಟೊನ. ಮತ್ತು ಒಂದು 6-7 ಬೆಳ್ಳುಳ್ಳಿ ಎಸಳುಗಳನ್ನು ತೊಗೊಂಡಿದ್ದೀನಿ. ಒಂದು 3 ಚಮಚದಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಇದೇ ರೀತಿ ನೀವು ಗಡ್ಸೊಪ್ಪು ಕೂಡ ಮಾಡ್ಬೋದು, ಅದ್ರೊಟ್ಟಿಗೆ ಚೆನ್ನಾಗಿರುತ್ತೆ. ಉಳ್ಸೊಪ್ಪು ಮುದ್ದೆಗೆ ಚೆನ್ನಾಗಿರುತ್ತೆ, ಸೊ ನಾನು ಉಳ್ಸೊಪ್ಪೆ ಮಾಡ್ಕೋತಾ ಇದ್ದೀನಿ ಇವತ್ತು. ಹಾಗೆ ಒಂದು 6-7 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ 2 ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ನಾನು ಮನೆಯಿಂದನೇ ತಂದುಬಿಡ್ತೀನಿ, ಅಮ್ಮನೇ ಕಳಿಸ್ತಾರೆ. ನಾನೇನು ಅಷ್ಟು ಸಾಂಬಾರು ಪುಡಿ ಎಲ್ಲ ಮಾಡ್ಕೊಳ್ಳಲ್ಲ, ತೀರಾ ಖಾಲಿ ಆದಾಗ ಅಷ್ಟೇ ಮಾಡ್ಕೋತೀನಿ. ನಿಮಗೇನಾದರೂ ಆ ರೆಸಿಪಿ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ರುಚಿಗೆ ಉಪ್ಪನ್ನ ಹಾಕಿ ಕಟ್ ಮಾಡ್ಕೊಂಡಿರೋ ಸೊಪ್ಪನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನ ಒಂದು 2-3 ಸರಿ ಚೆನ್ನಾಗಿ ತೊಳ್ಕೊಳ್ಳಿ, ಇಲ್ಲಾಂದರೆ ಮರಳಾಗಿ ಸಿಕ್ಕತ್ತೆ, ತಿನ್ನುವಾಗ ಅದೊಂಥರ ಕಟಿ ಅನಿಸುತ್ತೆ. ಸೊ ಸೊಪ್ಪನ್ನು ನೀಟಾಗಿ ತೊಳ್ಕೊಬೇಕು. ಹಾಗೆ ಇದಕ್ಕೆ 2 ಲೋಟ ನೀರನ್ನು ಸೇರಿಸ್ಕೊಳ್ತೀನಿ. ನನಗೆ ಸಾರಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ, ಆಮೇಲೆ ಕೂಡ ಸೇರಿಸ್ಕೊಳ್ಬೋದು. ಈಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ನೆನಪಿದ್ರೆ ಅಂದರೆ ಮುಂಚೆನೇ ಸೊಪ್ಪಿನ ಸಾರು ಮಾಡ್ಕೋತೀವಿ ಅಂತ ಇದ್ದರೆ ಕಾಳು ಬೇಳೆನೆಲ್ಲ ನೆನೆಸಿಟ್ಟು ಕುಕ್ಕರಿಗೆ ಹಾಕೋದ್ರಿಂದ ಬೇಗ ಆಗುತ್ತೆ. ಅದು ಕೂಡ ನಾನು ನೆನೆಸಿಟ್ಟಿಲ್ಲ, ಹಾಗೆ ಡೈರೆಕ್ಟಾಗೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಂದು 4-5 ವಿಸಲ್ ಕೂಗಿಸ್ಕೊಳ್ತೀನಿ. ಎಲ್ಲ ಮೆತ್ತಗೆ ಬೇಯಬೇಕು, ಚೆನ್ನಾಗಿ ಬೇಯಬೇಕು, ಮಸಿಯಾಗಿ ಬರಬೇಕು ಸಾರು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು. ನಾನೊಂದು 3-4 ವಿಸಲ್ಲೇ ಕೂಗಿಸ್ಕೊಳ್ತೀನಿ. ಒಂದು 3-4 ವಿಸಲ್ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಕುಕ್ಕರ್ ಕೂಡ ಚೆನ್ನಾಗಿ ತಣ್ಣಗಾಗಿದೆ, ವಿಸಲ್ ಹೋಗಿದೆ. ಸೊ ಇವಾಗ ತೋರಿಸ್ತಾ ಇದ್ದೀನಿ, ಎಲ್ಲ ಸಾಫ್ಟಾಗಿ ಬೆಂದಿದೆ ಬೇಳೆಕಾಳೆಲ್ಲ. ಆಮೇಲೆ ತುಂಬ ಜನ ಏನು ಮಾಡ್ತಾರೆ, ಕೆಲವು ಕಡೆ ಈ ತುಮಕೂರು ಹಿರಿಯೂರು ಸೈಡೆಲ್ಲ ಇದನ್ನು ಮಿಕ್ಸಿ ಮಾಡಿಬಿಡ್ತಾರೆ. ನನಗೆ ಅದೇನೋ ಮಿಕ್ಸಿ ಮಾಡ್ರೆ ಅಷ್ಟು ಇಷ್ಟ ಆಗಲ್ಲ. ತಿನ್ನುವಾಗ ಸ್ವಲ್ಪ ಕಾಳೆಲ್ಲ ಬಾಯಿಗೆ ಸಿಗ್ತಾ ಇದ್ರೇ ನನಗಿಷ್ಟ ಆಗುತ್ತೆ. ಸೊ ಅದಕ್ಕೆ ನಾನು ಹಾಗೆ ಮಸ್ಕೊಂಡು ಬಿಡ್ತೀನಿ. ತುಂಬ ಜನ ಅದೇ ಮಿಕ್ಸಿ ಕೂಡ ಮಾಡ್ಕೊಳ್ತಾರೆ, ನನಗೇನು ಅದು ಇಷ್ಟ ಆಗಲ್ಲ. ನಾನು ಹಾಗೆ ಮಸ್ತ್ಬಿಟ್ಟು ಮಾಡ್ಕೊಳ್ತೀನಿ. ನನಗೆ ತಿನ್ನುವಾಗ ಅದು ಕಾಳೆಲ್ಲ ಸಿಗಬೇಕು, ಸೊಪ್ಪು ಮಾತ್ರ ಮಸಿಬೇಕು, ಕಾಳೆಲ್ಲ ಹಾಗೆ ಇರಬೇಕು. ಸೊ ಈ ರೀತಿ ಇಷ್ಟು ಮಸ್ತ್ಬಿಟ್ಟು ಈ ಕನ್ಸಿಸ್ಟೆನ್ಸಿಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ, ತುಂಬ ಗಟ್ಟಿಯಾಗಿದೆ ಅಲ್ಲ, ಒಂದು ಅರ್ಧ ಲೋಟ ನೀರನ್ನು ಹಾಕ್ಕೊಳ್ತೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪ್ಯಾನಿಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಬಳಸೋದು. ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಮತ್ತು ಇದಕ್ಕೆ ಒಂದು ಅರ್ಧ ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು ಅರ್ಧ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಅರ್ಧ ಇಲ್ಲ ಚಿಕ್ಕ ಈರುಳ್ಳಿ ಸಾಕಾಗುತ್ತೆ. ಮತ್ತು ಒಂದು 6-7 ಬೆಳ್ಳುಳ್ಳಿ ಎಸಳುಗಳು, ಸ್ವಲ್ಪ ಕರಿಬೇವನ್ನು ಹಾಕಿ ಈರುಳ್ಳಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು.
ಇದು ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬರೀ ಮುದ್ದೆಗೆ ಅಂತಲೇ ಅಲ್ಲ, ನೀವು ರೊಟ್ಟಿ ಮಾಡ್ಕೊಳ್ಳೋದಾದರೆ ಗಟ್ಟಿ ಮಾಡ್ಕೊಳ್ಬೇಕು ನೀರು ಹಾಕ್ಕೊಳ್ದೇನೆ. ಎಲ್ಲ ಸೊಪ್ಪು ಕಾಳು ಬೇಳೆ ಎಲ್ಲ ಹಾಕಿರೋದ್ರಿಂದ ರೊಟ್ಟಿ ಕೂಡ ತುಂಬ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಈ ಒಗ್ಗರಣೆ ಮಾಡಿದ ನಂತರ ಈ ಸಾರಿಗೆ ಹಾಕ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟೊಂದು ಹಾಕ್ಕೊಳ್ಳಿ. ಒಂದ್ಸರಿ ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಕುದಿ ಕುದಿಸ್ಕೋಬೇಕು. ಒಂದೆರಡು ಕುದಿ ಕುದಿಬೇಕಿದು, ಚೆನ್ನಾಗಿ ಕುದಿಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ. ಪೂರ್ತಿಯಾಗಿ ಅದು ಒಗ್ಗರಣೆಗೆ ಹೊಂದ್ಕೋಬೇಕು. ನಾನಿವತ್ತು ಮುದ್ದೆಗೆ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ನೀರು ಥರನೇ ಮಾಡ್ಕೊಂಡಿದ್ದೀನಿ. ಹಾಗೆ ಸಾರು ಆ ಕಡೆ ಕುದಿಲಿಕ್ಕಿಟ್ಟು ಮುದ್ದೆಗೆ ಕೂಡ ಇಟ್ಕೊಂಡ್ಬಿಟ್ಟೆ. ಆಗಲೇ ಟೈಮ್ ಆಗಿಬಿಟ್ಟಿತ್ತು, ಲೇಟಾಗಿ ಬೇರೆ ಎದ್ದೇಳ್ತೀವಲ್ಲ. ಈ ರಜೆ ಇದ್ಬಿಟ್ರೆ ಅದೇನೋ ಒಂಥರ ಲೇಸಿನೆಸ್ ಬಂದುಬಿಡುತ್ತೆ. ಸೊ ಲೇಟಾಗಿ ಬೇರೆ ಎದ್ವಿ, ಹಂಗಾಗಿ ಬೇಗನೆ ಒಂದು ಸ್ವಲ್ಪ ಮಾಡ್ತಾಯಿದ್ದೆ. ಮತ್ತು ನೆಂಚ್ಕೊಳ್ಳೋಕೆ ಏನಾದರೂ ಪಲ್ಯ ಮಾಡೋಣ ಅಂದ್ಕೊಂಡೆ. ಟೈಮ್ ಆಯಿತು, ನನ್ನ ಮಗ ಹಸು ಅಂತಿದ್ದ ಆಲ್ರೆಡಿ. ಸೊ ನೆಂಚ್ಕೊಳ್ಳೋಕೆ ಏನು ಮಾಡಲಿಲ್ಲ, ಅದೇ ಸೊಪ್ಪು ಕಾಳೆಲ್ಲ ಇರುತ್ತಲ್ಲ ಸಾಕು ಅಂದ್ಬಿಟ್ಟು ಮುದ್ದೆ ಮಾಡ್ಕೊಂಡ್ವಿ. ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೆ. ಬಿಸಿ ಬಿಸಿ ಮುದ್ದೆ ಜೊತೆ ಈ ಉಳ್ಸೊಪ್ಪು ಅಥವಾ ಸೊಪ್ಪಿನ ಸಾರಂತೂ ಸಕ್ಕತ್ತಾಗಿತ್ತು. ಅದರಲ್ಲೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಈ ಸೊಪ್ಪಿನ ಸಾರಿಗೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಅಥವಾ ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗೇ ಆಗುತ್ತೆ. ಮತ್ತು ನೆಂಚ್ಕೊಳ್ಳೋಕೆ ಏನೂ ಇರಲಿಲ್ವಲ್ಲ, ಹಾಗಾಗಿ ಹಪ್ಪಳನೇ ಸುಟ್ಕೊಂಡಿದ್ದೆ. ಸೊಪ್ಪಿನ ಸಾರಿಗೆ ಹಪ್ಪಳ ಇದ್ದರೆ ಸಾಕು, ಪಲ್ಯನೇ ಬೇಕು ಆ ಥರ ಏನಿಲ್ಲ. ಸೊ ಜೋಳದ ಹಪ್ಪಳ ಊರಿಂದ ತಂದಿದ್ದೆ, ಅದನ್ನು ಕೂಡ ಸುಟ್ಕೊಂಡಿದ್ದೆ. ಇದಾಗಿತ್ತು ನಮ್ಮದು ಬೆಳಗ್ಗೆನೇ ಊಟ. ಸೊ ಒಂದು 10-11 ಗಂಟೆಗೆಲ್ಲ ಊಟ ಮಾಡ್ಕೊಂಡ್ವಿ. ಸಾರಂತೂ ತುಂಬಾ ಚೆನ್ನಾಗಾಗಿತ್ತು, ಘಮ ಅಂತಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನಿವತ್ತು ಬಾಷ್ ಡಿಶ್ ವಾಷರ್ದು ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮನೇಲಿರೋದು ಸೀರೀಸ್ 6 ಅಂತ ಹೇಳಿ. ಮತ್ತೆ ನಿಮಗೆ ಡಿಶ್ ವಾಷರ್ ಇಟ್ಕೋಬೇಕು ಅಂತ ಅಂದರೆ ಮೇನ್ 2 ಪೈಪ್ಸ್ ಬೇಕು. ಒಂದು ವಾಟರ್ ಸಪ್ಲೈಗೆ ಒಂದು ಇನ್ಲೆಟ್ ಪೈಪ್ ಬೇಕು, ಹಾಗೆ ಒಂದು ಔಟ್ಲೆಟ್ ಪೈಪು, ಅದು ಸಿಂಕಿಗೆ ಕನೆಕ್ಟ್ ಆಗಿದೆ. ಸೊ ಫಸ್ಟಿಗೆ ನಾನು ಇದನ್ನ ಡೆಮೋ ಕೊಡ್ತೀನಿ, ಆಮೇಲೆ ಹೇಗೆಲ್ಲ ಕ್ಲೀನ್ ಮಾಡುತ್ತೆ ಅಂತ ಹಾನೆಸ್ಟ್ ಆಗಿ ರಿವ್ಯೂ ಕೊಡ್ತೀನಿ. ನೀವು ಕೂಡ ನೋಡಂತ್ರಿ. ಹಾಗೆ ಫೀಚರ್ಸ್ ಏನಿದೆ ಅಂತ ಫಸ್ಟ್ ನಾನು ತೋರಿಸ್ತೀನಿ ನಿಮಗೆ. ಹತ್ರಕ್ಕೆ ಬನ್ನಿ. ಸೊ ಇಷ್ಟು ಫೀಚರ್ಸ್ ಇರುತ್ತೆ ನಿಮಗೆ, ಆದರೆ ಜಾಸ್ತಿ ನಾವು ಯೂಸ್ ಮಾಡೋದು ಇದಿಷ್ಟನ್ನೇ ಮಾತ್ರ. ಈ ಫೀಚರ್ಸು ಎಕ್ಸ್ಟ್ರಾ. ಇದು ಯೂಶಲಿ ಇದನ್ನು ಯಾರು ಯೂಸ್ ಮಾಡಲ್ಲ, ಬೇಕಿದ್ರೆ ಎಕ್ಸ್ಟ್ರಾ ಬೇಕು ಅಂದರೆ ಮಾಡ್ಕೋಬೋದು ಅಷ್ಟೇ. ನಾನು ನಿಮಗೆ ಆನ್ ಮಾಡಿಬಿಟ್ಟೆ ತೋರಿಸ್ತೀನಿ ಯಾವ್ದ್ಯಾವ್ದು ಎಷ್ಟೆಷ್ಟು ಗಂಟೆ ಎಲ್ಲ ವರ್ಕ್ ಆಗುತ್ತೆ ಅಂತ. ಸೊ ಫಸ್ಟು ಪವರ್ ಬಟನ್ ಪ್ರೆಸ್ ಮಾಡ್ಕೋತೀನಿ. ಪವರ್ ಬಟನ್ ಪ್ರೆಸ್ ಆಗಿದ ನಂತರ ಎಕೋ ಆಪ್ಷನ್ ಒತ್ತಿದ್ರೆ ಇದು ಡಿಸ್ಪ್ಲೇ ನಿಮಗೆ ಇಲ್ಲಿ ತೋರಿಸುತ್ತೆ, ನಿಮಗೆ ಏನೆಲ್ಲ ಬೇಕು ಏನೆಲ್ಲ ಬೇಡ ಅನ್ನೋದು. ಅಂದರೆ ಖಾಲಿ ಆಗಿರೋದು ಎಲ್ಲ ತೋರಿಸುತ್ತೆ, ಟೈಮಿಂಗ್ಸ್ ಎಲ್ಲ ತೋರಿಸುತ್ತೆ ಇದರಲ್ಲಿ. ಸೊ ಎಕೋ ಆಪ್ಷನ್ ಬಂದುಬಿಟ್ಟು ನಿಮಗೆ 3 hours 50 minutes ಅಂದರೆ 3 ಗಂಟೆ 50 ನಿಮಿಷ ನಿಮಗೆ ಪಾತ್ರೆ ವಾಶ್ ಮಾಡಿ ಕೊಡುತ್ತೆ. ಆದರೆ ಇದಕ್ಕೆ ಜಾಸ್ತಿ ವಾಟರು ಬೇಡ ಮತ್ತು ಪವರ್ ಕೂಡ ಕಡಿಮೆ ಸಾಕಾಗುತ್ತೆ. ಆದರೆ ಪಾತ್ರೆ ತೊಳೆಯೋದಕ್ಕೆ ತುಂಬ ಟೈಮಿಂಗ್ ತೊಗೊಳುತ್ತೆ. ಸೊ ಇಷ್ಟು ಟೈಮಿಂಗ್ಸ್ ಯೂಶಲಿ ಯಾರೂ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಹಾಗೆ ಇದು ಸೆಕೆಂಡ್ ಬಂದುಬಿಟ್ಟು ಆಟೋ ಅಂದರೆ ನಿಮಗೆ ಅದು ಆಟೋಮೆಟಿಕ್. ನೀವು ಏನೇ ಪಾತ್ರೆ ಹಾಕಿದ್ರೂ ವಾಟರ್ ಮತ್ತು ಪವರು ಅದೇ ಎಷ್ಟು ಬೇಕೋ ಅಷ್ಟು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಮತ್ತು ಇದು ಟೈಮಿಂಗ್ಸ್ ಬಂದುಬಿಟ್ಟು 2 hours 20 minutes 2 ಗಂಟೆ 20 ನಿಮಿಷದಲ್ಲಿ ವಾಶ್ ಮಾಡಿಕೊಡುತ್ತೆ. ಸೊ ಈ ಥರ್ಡ್ ಆಪ್ಷನ್ ಬಂದುಬಿಟ್ಟು ಇಂಟೆನ್ಸಿವ್ ಕಡಾಯಿ, ಅಂದರೆ ತುಂಬ ಆಯಿಲ್ ಪಾತ್ರೆಗಳೆಲ್ಲ ಇರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೊಳ್ಬೇಕು. ಇದು ಪವರು ಜಾಸ್ತಿ ಇರುತ್ತೆ ಮತ್ತು ವಾಟರ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಇರುತ್ತೆ. ನಿಮಗೆ ಗ್ಲಾಸಿಂದೆಲ್ಲ ಹಾಕಿದ್ರೆ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನಿಮಗೆ ಬರೀ ಜಾಸ್ತಿ ಜಿಡ್ಡಿನ ಪಾತ್ರೆಗಳಿದ್ರೆ ಮಾತ್ರ ಇದಕ್ಕೆ ಹಾಕ್ಕೊಳ್ಬೇಕು. ಇದು 70 degree Celsius ನಿಮಗೆ ವಾಶ್ ಮಾಡಿಕೊಡುತ್ತೆ, ಬಿಸಿನೀರಲ್ಲೇ ವಾಶ್ ಮಾಡಿಕೊಡುತ್ತೆ. ಸೊ ಗ್ಲಾಸಿಂದೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆ ಇದು ಬಂದುಬಿಟ್ಟು ಮಿಕ್ಸ್ಡ್ ಲೋಡ್. ನೀವಿಲ್ಲಿ ಎಲ್ಲ ಥರದ ಪಾತ್ರೆಗಳನ್ನು ಹಾಕ್ಕೊಳ್ಬೋದು. ಹಾಗೆ ಇದು ಟೈಮಿಂಗ್ಸ್ ಬಂದುಬಿಟ್ಟು 2 ಗಂಟೆ 15 ನಿಮಿಷ. ಮತ್ತು ಇದು ನಿಮಗೆ ನಾರ್ಮಲ್ ಇದನ್ನು ಎಲ್ಲರೂ ಯೂಶಲಿ ಇದನ್ನೇ ಸೆಟ್ ಮಾಡಿ ಇಟ್ಕೊಂಡಿರ್ತಾರೆ. ಹಾಗೆ ಇದು 4th ಆಪ್ಷನ್ ಬಂದುಬಿಟ್ಟು ಪ್ರೀ ರಿನ್ಸ್. ಆದರೆ ನೀವು ಪಾತ್ರೆಗಳನ್ನು ತುಂಬ ಒಣಗಿಸಿರ್ತೀರ, ಅದು ತುಂಬ ನೀವೆಲ್ಲ ಕ್ಲೀನ್ ಮಾಡಿ ಹಾಕೋಕ್ಕಾಗಲ್ವಲ್ಲ, ಆವಾಗ ನಿಮಗೆ ರಿನ್ಸ್ ಆಗಬೇಕು, ಸ್ವಲ್ಪ ನೆನಿಬೇಕು ಅಂದರೆ ಈ ಆಪ್ಷನ್ನ ಪ್ರೆಸ್ ಮಾಡಬೇಕು. ಇದು 15 ನಿಮಿಷ ಅಷ್ಟೇ. ಸೊ ನಾನೇನು ಇದನ್ನು ಹಾಕಲ್ಲ, ನಾನು ಆದಷ್ಟು ಅಲ್ಲೇ ಕ್ಲೀನ್ ಮಾಡಾಕ್ತೀನಿ. ಒಂದೊಂದು ಸರಿ ಟೈಮ್ ಇರಲ್ಲ ಅಂತ ಅಂದಾಗ ಒಣಗಿದ್ರೆ ಪಾತ್ರೆಗಳನ್ನು, ಆವಾಗ ನಾನು ಪ್ರೀ ರಿನ್ಸಿಗೆ ಹಾಕ್ಕೊಳ್ತೀನಿ. ಸೊ ಇದಷ್ಟೇ ಇದು ಆಪ್ಷನ್ನು. ಮತ್ತು ಇದು ಬಂದುಬಿಟ್ಟು ಫೇವ್ರೇಟ್, ಅಂದರೆ ನಾನು 44 ನಿಮಿಷಕ್ಕೆ ನಾನು ಇದನ್ನು ಸೆಟ್ಟಿಂಗ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಫೇವ್ರೇಟಲ್ಲಿ ಅದನ್ನೇ ನಾನು ಯಾವಾಗಲೂ ಫೇವ್ರೇಟಲ್ಲೇ ಆನ್ ಮಾಡಿ ಇಟ್ಕೊಳ್ತೀನಿ. ನನಗೆ 44 ನಿಮಿಷದಲ್ಲಿ ನನ್ನ ಪಾತ್ರೆಗಳು ಫ್ರೆಶ್ ಆಗಿ ಎಲ್ಲ ಥರದ ಪಾತ್ರೆನೂ ಮಿಕ್ಸ್ ಮಾಡೇ ಹಾಕೋದು ನಾನು. ಸೊ ನಾನು 44 ನಿಮಿಷಕ್ಕೆ ಫೇವ್ರೇಟಿಗೆ ಹಾಕಿಬಿಟ್ಟಿದ್ದೀನಿ. ಅಂದರೆ ಮಿಕ್ಸ್ಡ್ ಲೋಡಲ್ಲಿ ಫೇವ್ರೇಟಿಗೆ 44 minutesಗೆ ಹಾಕಿ ಬಿಟ್ಟಿದ್ದೀನಿ. ಮತ್ತು ಇದು ಎಕ್ಸ್ಟ್ರಾ ಆಪ್ಷನ್ಸು, ನಿಮಗೆ ಬೇಕಂದರೆ ಇದನ್ನು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಇದೇನು ನೆಸೆಸಿಟಿ ಇಲ್ಲ. ಸೊ ನಾನೇನು ಇದನ್ನು ಯೂಸ್ ಮಾಡಲ್ಲ. ಇದು ಹೇಗೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಆಟೋದಲ್ಲಿ ಇಟ್ಕೊಂಡಿರ್ತೀನಿ. ಆಟೋದಲ್ಲಿ ಇಟ್ಕೊಂಡಾಗ ಸ್ಟಾರ್ಟ್ ಇನ್ ಅವರ್ ಅಂದರೆ ನಾನು ಇದೀಗ ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಇಲ್ಲಿ ಟೈಮಿಂಗ್ ಸೆಟ್ ತೋರಿಸುತ್ತೆ, 1 ಗಂಟೆ 2 3 ಈ ಥರ.
ಅಂದರೆ ನಾನು ಡಿಶ್ ವಾಷರ್ಗೆ ಹೇಳ್ತಾ ಇದ್ದೀನಿ ಆಟೋದಲ್ಲಿ ಸೆಟ್ ಮಾಡಿ ಒಂದು 3 ಗಂಟೆ ಆದಮೇಲೆ ಇದನ್ನು ಆನ್ ಮಾಡು ಅಂತ. ಸೊ ಇದನ್ನು ನೀವು ವೈಫೈ ಕೂಡ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲ ಅಂದರೆ ಈ ರೀತಿ ಮ್ಯಾನ್ಯುಯಲ್ ಆಗಾದ್ರೂ ಕೂಡ ವರ್ಕ್ ಮಾಡ್ಬೋದು. ಇದೇನು ಅಷ್ಟು ಬೇಕಾಗಲ್ಲ ಅನ್ಸುತ್ತೆ. ಇಲ್ಲಾಂದರೆ ನೀವೇನಾದ್ರು ಹೊರಗಡೆ ಎಲ್ಲಾದರೂ ಹೋದಾಗ ಆ ಥರ ವೈಫೈಗೆ ಏನಾದರೂ ಕನೆಕ್ಟ್ ಮಾಡಿ ಬಿಟ್ಟಾಗ ಇನ್ನೊಂದು 3 ಗಂಟೆ ಬಿಟ್ಟು ಸ್ಟಾರ್ಟ್ ಮಾಡು, ಅಥವಾ ನೀವು ಮನೆಗೆ ಹೋಗೋ ಟೈಮಲ್ಲಿ ಆನ್ ಮಾಡಬೇಕು ಅಂತಂದರೆ ಈ ಆಪ್ಷನ್ ನಿಮಗೆ ವರ್ಕ್ ಆಗುತ್ತೆ. ಇನ್ನು ಸೆಕೆಂಡ್ ಬಂದುಬಿಟ್ಟು ರಿಮೋಟ್ ಸ್ಟಾರ್ಟ್. ಆವಾಗಲೇ ಹೇಳ್ದಂಗೆ ಇದು ವೈಫೈ ಕನೆಕ್ಷನ್ದು. ನೀವು ಫೋನಿಗೆಲ್ಲ ಕನೆಕ್ಟ್ ಮಾಡಿಕೊಂಡು ವೈಫೈ ಎಲ್ಲ ಕೂತ್ಕೊಂಡು ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಆ ಆಪ್ಷನ್ ಇದು. ಆಮೇಲೆ ಇದು ಎಕ್ಸ್ಟ್ರಾ ಡ್ರೈ, ಅದೇ ಡ್ರೈ ಮಾಡಿಕೊಡುತ್ತೆ. ಈ ಮಿಕ್ಸ್ಡ್ ಲೋಡಲ್ಲಿ ಫೇವ್ರೇಟಲ್ಲಿ ಹಾಕಿದ್ರೆ ಅದೇ ಕಂಪ್ಲೀಟಾಗಿ ಡ್ರೈ ಮಾಡಿಕೊಡುತ್ತೆ. ಆದರೆ ಇನ್ನೂ ಎಕ್ಸ್ಟ್ರಾ ಡ್ರೈ ಬೇಕು, ಒಂದು ಹನಿ ಕೂಡ ನೀರು ಇರಬಾರ್ದು ಅಂದರೆ ನೀವು ಇದನ್ನು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಟೋ ಜೊತೆ ಎಕ್ಸ್ಟ್ರಾ ಡ್ರೈ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಇದು ಇಂಟೆನ್ಸಿವ್ ಝೋನು. ಈಗ ನೀವು ಮಿಕ್ಸ್ಡ್ ಲೋಡ್ ಕೂಡ ಹಾಕಿರ್ತೀರಾ, ಆದರೆ ಕೆಲವೊಂದು ಜಿಡ್ಡಿರುತ್ತೆ, ಅದು ಕೆಳಗಡೆ ರೋಲ್ ಇಟ್ಟಿರ್ತೀರಾ, ಮೇಲ್ಗಡೆ ಗ್ಲಾಸಿಂದ ಇರುತ್ತೆ. ಸೊ ಎರಡಕ್ಕೂ ನಿಮಗೆ ಇಂಟೆನ್ಸಿವ್ ಬೇಡ ಅಂತ ಅಂದಾಗ ಇಂಟೆನ್ಸಿವ್ ಝೋನ್ ಅಂದರೆ ನೀವು ಒಂದು ಲೈನಿಗೆ ಮಾತ್ರ ನಿಮಗಿದು ಬೇಕು ಅಥವಾ 2 ಲೈನಿಗೆ ಮಾತ್ರ ಬೇಕು ಅಂದಾಗ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಇದು ಹಾಫ್ ಲೋಡ್ ಅಂದರೆ ನೀವು ಪಾತ್ರೆಗಳನ್ನು ಅರ್ಧ ಅಷ್ಟೇ ಹಾಕಿರ್ತೀರಾ, ಬಟ್ ಇಲ್ಲಿ ನೀವು ಮಿಕ್ಸ್ಡ್ ಲೋಡ್ ಅಂತ ಕೊಟ್ಟಿರ್ತೀರಾ, ಫುಲ್ ಅಂತಲೇ ಕೊಟ್ಟಿರ್ತೀರಾ. ಸೊ ಆವಾಗ ನಿಮಗೆ ಹಾಫ್ ಲೋಡ್ ಅಂತ ಬೇಕು ಅಂದಾಗ ಆ ಆಪ್ಷನಿಗೆ ಕೊಟ್ಟರೆ ನಿಮಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಾಟರ್ ಮತ್ತು ಪವರ್ನ ತೊಗೊಳುತ್ತೆ. ಸ್ಪೀಡ್ ಪರ್ಫೆಕ್ಟ್. ಈ ಆಪ್ಷನ್ ಬಂದುಬಿಟ್ಟು ನಿಮಗೆ ಇವಾಗ ಟೈಮ್ ಆಗಿರುತ್ತೆ, ಅಂದರೆ 2 ಗಂಟೆ 40 ನಿಮಿಷ ಇರುತ್ತೆ ಇವಾಗ ಇಂಟೆನ್ಸಿವ್ ಕಡಾಯಿಗೆ ಹಾಕಿರೋದು. ಬಟ್ ನಿಮಗೆ ಇನ್ನೂ ಬೇಗ ಆಗಬೇಕು, ಟೈಮ್ ಇಲ್ಲ, ಅರ್ಜೆಂಟಾಗಿ ಅದರಲ್ಲಿರೋ ಪಾತ್ರೆ ಬೇಕು ಅಂದಾಗ ಈ ಸ್ಪೀಡ್ ಪರ್ಫೆಕ್ಟ್ನ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ 1 ಗಂಟೆ 53 ನಿಮಿಷಕ್ಕೆ ಅದು ಕೊಡುತ್ತೆ. ಅಂದರೆ ಆವಾಗಲೇ ನೀವು ಓಪನ್ ಮಾಡ್ಕೋಬೋದು ಮಧ್ಯದಲ್ಲಿ ಕೂಡ. ಸೊ ಹಾಗಾಗಿ ಇದನ್ನು ಬಳಸ್ತಾರೆ. ಬಂದುಬಿಟ್ಟು ನಿಮಗೆ ಮೇಲ್ಗಡೆ ಸ್ವಲ್ಪ ಕೀ ಥರ ಇಮೇಜ್ ಕಾಣಿಸ್ತಿದೆ ನೋಡಿ, ಅದು ಚೈಲ್ಡ್ ಲಾಕು. ಅಂದರೆ ಇದು ಆನ್ ಆದಾಗ ಓಪನ್ ಮಾಡೋಕ್ಕೆಲ್ಲ ಬರಲ್ಲ. ಸೊ ಅದು ಚೈಲ್ಡ್ ಲಾಕ್ ಆಗಿಬಿಟ್ರೆ ಅದು ಓಪನ್ ಮಾಡೋಕ್ಕೆ ಬರಲ್ಲ. ಸೊ ಇದಿಷ್ಟು ಫೀಚರ್ಸ್ ಇದು. ಇನ್ನು ಇಲ್ಲಿ ಪವರ್ ಬಟನ್ ಒತ್ತಿ ಇಲ್ಲಿ ನಾನು ಫೇವ್ರೇಟಿಗೆ ಹಾಕಿಬಿಟ್ಟು ಸೊ ಸ್ಟಾರ್ಟ್ ಒತ್ತಿದ್ರೆ ಇವಾಗ ವಾಶ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಿಷ್ಟು ಫೀಚರ್ಸ್ ಇದ್ರದ್ದು. ಇನ್ನು ಒಳಗಡೆ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ. ಇನ್ನು ಡೋರ್ ಓಪನ್ ಮಾಡಬೇಕು ಅಂದರೆ ಇಲ್ಲಿ ಏನು ಬಟನ್ ಅಂತ ಏನೂ ಇಲ್ಲ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಆಯಿತು. ಹಾಗೆ ಇಲ್ಲಿ ನಿಮಗೆ 3 ರ್ಯಾಕ್ಸ್ ಬರುತ್ತೆ. ಮೊದಲನೇದು, ಎರಡನೇದು, ಹಾಗೆ ಮೂರನೇದು. ಈ ರೀತಿ ನಿಮಗೆ 3 ಕಂಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಸ್ಪೂನ್ಸು, ಸೌಟ್ಗಳು ಆ ಥರ ಎಲ್ಲ ಹಾಕ್ಕೊಳ್ಬೋದು. ತುಂಬ ಸ್ಟೋರೇಜ್ ಇಡ್ಸುತ್ತೆ. ನಿಮಗೆ ಎಕ್ಸ್ಟ್ರಾ ಇತ್ತೀಚೆಗೆ ಬರೋದು ಆಪ್ಷನ್ಸ್ ಎಲ್ಲ ಏನಿದೆ ಅಂದರೆ ಈ ರ್ಯಾಕು ಆಪ್ಷನಲ್ಲಿದೆ, ಬೇಕಿದ್ರೆ ತಗೋಬೋದು, ಇಲ್ಲಾಂದರೆ ಬಿಡ್ಬೋದು, ಆ ಥರ ಕೂಡ ನಿಮಗೆ ಸಿಗುತ್ತೆ. ಬಟ್ ಇದು ಒಂದು ಎಕ್ಸ್ಟ್ರಾ ನಿಮಗೆ ಬೇಕು ಅಂದರೆ 16,000 ಏನೋ ನಿಮಗೆ ಎಕ್ಸ್ಟ್ರಾ ಆಗುತ್ತೆ. ಇಲ್ಲ ಅಂದರೆ 2 ರ್ಯಾಕಿಂದ ಕೂಡ ಸಿಗುತ್ತೆ, ಅದನ್ನು ಕೂಡ ತಗೊಳ್ಬೋದು. ಬಟ್ ನನಗೆ ಹೇಳೋದ ಪ್ರಕಾರ ಅಂದರೆ ಇದು ತುಂಬ ಯೂಸ್ಫುಲ್ ಇದೆ. ನಿಮಗೆ ಇಲ್ಲಿ ಎಷ್ಟು ಸ್ಪೂನ್ಸು, ಸೌಟ್ಗಳನ್ನು ಬೇಕಾದರೂ ಹಾಕ್ಕೊಳ್ಬೋದು. ಸೊ ನನಗಂತೂ ಇದು ತುಂಬ ಯೂಸ್ಫುಲ್ ಅನ್ನಿಸ್ತು. 16,000 ಬರ್ತಿದೆ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ನೀವು ಚಿಕ್ಕ ಚಿಕ್ಕ ಬೌಲ್ಸು, ಲೋಟಗಳು ಆ ಥರ ಎಲ್ಲ ಹಾಕ್ಕೊಳ್ಬೋದು. ಮತ್ತು ಹತ್ರಕ್ಕೆ ಬನ್ನಿ, ಇಲ್ಲಿ ಹೇಳ್ತೀನಿ. ಇಲ್ಲಿ ಇದು ನಿಮಗೆ ಆಪ್ಷನ್ ಇದೆ ನೋಡಿ, ಇಲ್ಲಿ ಈ ರೀತಿ ಚಿಕ್ಕ ಲೋಟಗಳನ್ನೇನಾದರೂ ಹಾಕ್ಕೋಬೇಕು ಅಂತಂದರೆ ಈ ರೀತಿ ಮಾಡ್ಕೊಳ್ಬೋದು. ಇದು ಅಡ್ಜಸ್ಟಬಲ್ಲು. ಇಲ್ಲ ಬೇಡ ನಮಗೆ ಪಾತ್ರೆ ಹಾಕ್ಕೊಳ್ಳೋದು ಅಂತ ಅಂದರೆ ಇದನ್ನು ಒಳಗಡೆ ಹಿಂಗೆ ಹಾಕಿದ್ರೆ ಇಲ್ಲಿ ಬೌಲು ಪಾತ್ರೆಗಳನ್ನು, ಚಿಕ್ಕ ಚಿಕ್ಕ ಪಾತ್ರೆಗಳು, ಚಿಕ್ಕ ಬೌಲ್ಸ್ ಎಲ್ಲ ನೀವು ಇಲ್ಲಿ ಇಟ್ಕೊಳ್ಬೋದು. ಆಮೇಲೆ ಇದು ಬಂದು ಎಕ್ಸ್ಟ್ರಾ ಸ್ಪೂನ್ಸ್ ಏನಾದರೂ ಇಡಬೇಕು ಅಂತಂದರೆ ಇಲ್ಲೂ ಕೂಡ ಇಟ್ಕೊಳ್ಬೋದು. ಇಲ್ಲಿ ಏನಾದರೂ ಪಾತ್ರೆ ಇಟ್ಟಿಲ್ಲ, ಸ್ಪೂನ್ಸ್ ಏನಾದರೂ ಇಟ್ಕೋಬೋದು ಅಂದರೆ ಈ ರೀತಿ ಇಟ್ಕೊಳ್ಬೋದು. ಇಲ್ಲ ಅಂದರೆ ಇಲ್ಲಿ ಪಾತ್ರೆಗಳನ್ನ ಏನಾದರೂ ಇಟ್ಕೋತೀವಿ, ಬೌಲ್ಸ್ ಏನಾದ್ರು ಇಟ್ಕೋತೀವಿ ಅಂದರೆ ಇದನ್ನ ಈ ರೀತಿ ಒಳಗಡೆ ಪ್ರೆಸ್ ಮಾಡಿದ್ರೆ ಆಯಿತು. ಸೊ ಇದಿಷ್ಟು ಈ ಜಾಗ. ಇನ್ನು ಇದು ಫಸ್ಟ್ ರ್ಯಾಕು. ಇದರಲ್ಲಿ ನೀವು ದೊಡ್ಡ ದೊಡ್ಡ ಪಾತ್ರೆ, ಕುಕ್ಕರ್ಗಳನ್ನೆಲ್ಲ ಹಾಕ್ಕೊಳ್ಬೋದು. ಇಲ್ಲೂ ಕೂಡ ಅಡ್ಜಸ್ಟಬಲ್ ಇದೆ. ಈ ರೀತಿ ಚಿಕ್ಕ ಚಿಕ್ಕ ತಿಂಡಿ ತಿನ್ನೋ ಪ್ಲೇಟ್ಸ್ ಕೂಡ ಹಾಕೋಬಹುದು. ಇಲ್ಲ ಅಂದರೆ ಪಾತ್ರೆ ಹಾಕೊಳ್ತೀವಿ ಅಂದರೆ ಈ ರೀತಿ ಅಡ್ಜಸ್ಟ್ ಮಾಡಿಬಿಟ್ಟು ಪಾತ್ರೆಗಳನ್ನು ಹಾಕ್ಕೊಳ್ಬೋದು. ಆಮೇಲೆ ಇಲ್ಲಿ ನಿಮಗೆ ಒಂದು 14 ಪ್ಲೇಟ್ಸ್ಗಳಿರುತ್ತೆ, ಅಂದರೆ ತಟ್ಟೆಗಳು, ಊಟ ಮಾಡಿದ ತಟ್ಟೆಗಳನ್ನು ಈ ರೀತಿ ಇಲ್ಲಿ 14 ತಟ್ಟೆಗಳನ್ನು ಹಾಕ್ಕೊಳ್ಬೋದು. ಕಂಠ ಇದ್ದಿರೋ ತಟ್ಟೆಗಳನ್ನಾದರೆ ಹಾಕೋಕ್ಕಾಗಲ್ಲ, ಕಂಠ ಇಲ್ಲದ ತಟ್ಟೆಗಳಾದರೆ ಒಂದು 14 ತಟ್ಟೆಗಳನ್ನು ಹಾಕ್ಕೊಳ್ಬೋದು ಇಲ್ಲಿ. ಇನ್ನು ಇಲ್ಲಿ ನಿಮಗೆ ಪೌಡರ್ ಹಾಕೋದು ಅಂದರೆ ಡಿಟರ್ಜೆಂಟ್ ಪೌಡರ್ನ ಹಾಕೊಳ್ಳೋದು. ಫುಲ್ ಲೋಡ್ ಇದ್ರೆ ನೀವು ಇಲ್ಲಿ 25ಕ್ಕೆ ಹಾಕೋಬೇಕು. ಇಲ್ಲ ನಮ್ದು ಹಾಫ್ ಲೋಡ್ ಅಷ್ಟೇ ಇದೆ, ಪಾತ್ರೆ ಕಡಿಮೆ ಇದೆ ಅಂತ ಅಂದರೆ ಇಲ್ಲಿ ಮಾರ್ಕ್ ಕೊಟ್ಟಿದ್ದಾರೆ. ಸೊ 15ವರೆಗೂ ನೀವು ಪೌಡರ್ ಹಾಕಿ ಇದನ್ನ ಈ ರೀತಿ ಕ್ಲೋಸ್ ಮಾಡಬೇಕು. ಇದು ಡಿಟರ್ಜೆಂಟ್ ಬೇಡ, ಟ್ಯಾಬ್ಲೆಟ್ ಹಾಕೋತೀವಿ ಅಂದರೆ ನೀವು ಇಲ್ಲಿ ಟ್ಯಾಬ್ಲೆಟ್ನ ಹಾಕೋಬಹುದು.
ಸೊ ಇಲ್ಲಿ ನೀವು ಟ್ಯಾಬ್ಲೆಟ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಡಿಟರ್ಜೆಂಟ್ನೇ ಯೂಸ್ ಮಾಡೋದು, ಸೊ ನಾನು ಇಲ್ಲಿ ಡಿಟರ್ಜೆಂಟ್ನ ಹಾಕೋತೀನಿ. ಏನೇ ಹಾಕಿದ್ರು ಈ ರೀತಿ ಕ್ಲೋಸ್ ಮಾಡಬೇಕು. ಇಲ್ಲೊಂದು ಬಟನ್ ಇದೆ, ಸೊ ಇದನ್ನ ಪ್ರೆಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಮತ್ತೆ ಇಲ್ಲಿ ಸಾಲ್ಟ್ ಹಾಕಬೇಕು. ಇದನ್ನ ಹೊರಗಡೆ ತೆಗಿತಿ ತೋರಿಸ್ತೀನಿ. ಇನ್ನು ಒಳಗಡೆ ಬಂದ್ಬಿಟ್ಟು ಇದು ಕಂಪ್ಲೀಟ್ ಸ್ಟೀಲ್ ಇಂದ ಆಗಿರುತ್ತೆ. ಇಲ್ಲಿ ಕೆಳಗಡೆ ಮಾತ್ರ ಪ್ಲಾಸ್ಟಿಕ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ ಬಿಸಿನೀರಲ್ಲೇ ನಿಮಗೆ ವಾಶ್ ಮಾಡ್ಕೊಡೋದು ಪಾತ್ರೆನ. ಹಾಗೆ ಇಲ್ಲಿ 2 ಫ್ಯಾನ್ ಇದೆ, ಇಲ್ಲೊಂದಿದೆ ಮತ್ತೆ ಇಲ್ಲೊಂದಿದೆ. ಈ ಫ್ಯಾನ್ ಇಂದನೇ ನಮಗೆ ನೀರು ಬರೋದು. ಸೊ ಈ ಫ್ಯಾನಿಗೆ ತಾಕೋ ರೀತಿ ಪಾತ್ರೆಗಳನ್ನಾಗ್ಲಿ ತಟ್ಟೆಗಳನ್ನಾಗ್ಲಿ ಏನೋ ಹಾಕ್ಬಾರ್ದು. ಇದು ಈ ರೀತಿ ತಿರುಗಬೇಕು ಚೆನ್ನಾಗಿ, ಅದಕ್ಕೆ ಜಾಗನ ಕೊಡಬೇಕು. ಸೊ ಇದಿಷ್ಟು. ಆಮೇಲೆ ಇಲ್ಲಿ ಸಾಲ್ಟ್ ಹಾಕಬೇಕು. ಅಂದ್ರೆ ಇಲ್ಲಿ ನಿಮಗೆ ಸಾಲ್ಟ್ ಹಾಕೋಕ್ಕೆ ಜಾಗ ಕೊಟ್ಟಿದ್ದಾರೆ. ಇದು 1 ತಿಂಗಳಿಗೆ ಒಂದ್ಸರಿ ಇದು ಸಾಲ್ಟ್ ನ ಫಿಲ್ ಮಾಡಬೇಕು. ಆಗಷ್ಟೇ ನಿಮಗೆ ಪಾತ್ರೆಗಳು ಚೆನ್ನಾಗಿ ಶೈನಿಂಗ್ ಆಗಿ ವಾಶ್ ಮಾಡ್ಕೊಡೋದು. ಇದು ಬಂದ್ಬಿಟ್ಟು ಇಲ್ಲಿ ನಿಮಗೆ ಕಸ ಎಲ್ಲ ಬಂದು ಏನಾದ್ರೂ ಕಸ ಇದ್ರೆ ಇಲ್ಲಿ ಕೂತಿರುತ್ತೆ. ಸೊ ಇದನ್ನ ವಾರಕ್ಕೆ ಒಂದ್ಸರಿ ಆದ್ರೂ ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡಬೇಕು. ಸೊ ಇವಾಗ ಪಾತ್ರೆಗಳನ್ನು ಹಾಕ್ಬಿಟ್ಟು ತೋರಿಸ್ತೇನೆ ನಿಮಗೆ ಯಾವ ತರ ಎಲ್ಲ ಕ್ಲೀನ್ ಮಾಡುತ್ತೆ ಅಂತ. ನಾನು ಏನು ಕ್ಲೀನ್ ಮಾಡಿಲ್ಲ, ಜಸ್ಟ್ ಕಸ ಇರೋದನ್ನ ತೆಗ್ದಿದ್ದೀನಿ ಅಷ್ಟೇ. ಪ್ಲೇಟ್ಸ್ಗಳನ್ನ ತಟ್ಟೆಗಳನ್ನ ಈ ರೀತಿ ಹಾಕೊಳ್ಬೇಕು. ಈ ತರ ಪಾತ್ರೆಗಳನ್ನು ಕೂಡ ನಾನು ಹಾಗೆ ಹಾಕ್ತಾ ಇದ್ದೀನಿ. ಏನು ನಾನು ವಾಶ್ ಮಾಡಿ ಹಾಕಿಲ್ಲ, ಹಾಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ತೊಳೆದಾದ್ಮೇಲೆ ತೋರಿಸ್ತೀನಿ ಇದು ಯಾವ ರೀತಿ ವಾಶ್ ಮಾಡ್ಕೊಟ್ಟಿದೆ ಅಂತ. ಸೊ ಚಿಕ್ಕ ಚಿಕ್ಕ ಪಾತ್ರೆ ಬೌಲ್ಸ್ಗಳನ್ನೆಲ್ಲ ನಾನು ಇಲ್ಲಿ ಹಾಕೊಳ್ತೀನಿ, ದೊಡ್ಡದೆಲ್ಲ ಅಲ್ಲಿ ಹಾಕೊಳ್ತೀನಿ. ವಾಶ್ ಆಗಿದೆ. ಇವಾಗ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತ. ನೋಡಿ ಇಲ್ಲಿ ನಾನು ಪೂರ್ತಿ ಇದನ್ನ ಏನು ತೆಗ್ದೇ ಇರ್ಲಿಲ್ಲ, ಹಾಗೆ ಹಾಕಿದ್ದೆ, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತ. ಸೊ ನನಗೆ ಬಂದ್ಬಿಟ್ಟು ಹಾನೆಸ್ಟ್ ರಿವ್ಯೂ ಅಂತ ಅಂದ್ರೆ ನನಗಂತೂ ತುಂಬಾ ಇಷ್ಟ ಆಯ್ತು ಡಿಶ್ ವಾಷರ್. ತುಂಬಾ ಯೂಸ್ಫುಲ್ ಕೂಡ ಇದೆ. ಸೊ ನೀವು ಕೂಡ ತಗೊಳ್ಬಹುದು. ಆಮೇಲೆ ಇದು ಪೌಡರ್ ಬಂದು ನಿಮಗೆ ಅಮೆಝಾನ್ ಅಲ್ಲೂ ಸಿಗುತ್ತೆ, ಇಲ್ಲ ಅಂದ್ರೆ ಬಾಷ್ ಅವ್ರದ್ದೇ ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ. ನಾನು ವೆಬ್ಸೈಟ್ ಅಲ್ಲೇ ಡೈರೆಕ್ಟ್ ಆಗಿ ತಗೋತೀನಿ, ಅಮೆಝಾನ್ ಅಲ್ಲೆಲ್ಲ ತಗೊಳಲ್ಲ. ಸೊ ಬಾಷ್ದು ಸಾಲ್ಟ್ ನ ತಗೊಂಡಿದ್ದೀನಿ, ಅದೇ ಫಸ್ಟ್ ತೋರಿಸಿದ್ನಲ್ಲ ಒಳಗಡೆ ಹಾಕ್ಲಿಕ್ಕೆ, ಅದಿದು ಈ ಪೌಡರು. ಸೊ ನಾನು ಬಾಷ್ ವೆಬ್ಸೈಟ್ ಇಂದಾನೆ ಆರ್ಡರ್ ಮಾಡ್ಕೊಂಡಿರೋದು. ಹಾಗೆ ಡಿಟರ್ಜೆಂಟ್ ಪೌಡರ್ ಬಂದ್ಬಿಟ್ಟು ಇದು ಕೂಡ ಬಾಷ್ ಕಂಪ್ನಿದೆ. ಇನ್ನು ಡಿಶ್ ವಾಷರ್ದು ಪ್ರೈಸ್ ಬಂದುಬಿಟ್ಟು ನಾವು ತೊಗೊಂಡಾಗ 56,000 ಇತ್ತು. ನಾನು ತೊಗೊಂಡಾಗಲೇ 3 ವರ್ಷ ಆಯಿತು. ಇವಾಗ ಒಂದು 2,000 ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು. ಎದುರುಗಡೆ ಮನೆಯವರು ಕೂಡ ಇದನ್ನೇ ತೊಗೊಂಡ್ರು. ನನ್ನದನ್ನು ರಿವ್ಯೂ ನೋಡಿಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ನೀವು ಚೆಕ್ ಮಾಡಿ ನೋಡಿ. ಹಾಗೆ ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಜಾಯ್ಲಕಸ್ ಶಾಪಿಗೆ ಬಂದಿದ್ದೆ. ರೀಸೆಂಟಾಗಿ ನಾನು ಶಿವಮೊಗ್ಗದಲ್ಲಿ ಒಂದು ಜಾಯ್ಲಕಸಲ್ಲಿ ಬ್ರೇಸ್ಲೈಟ್ ತೊಗೊಂಡಿದ್ದೆ. ಅದು ಸ್ಕ್ರೂ ತೆಗೆದು ಈ ರೀತಿ ಹಾಕ್ಕೋಬೇಕಿತ್ತು. ಯಾವುದೋ ಫಂಕ್ಷನಲ್ಲಿ ನನಗೆ ಟೈಮ್ ಆಗಿತ್ತು ಅಂತ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಹಾಗೆ ಕೈಗೆ ಇಡಿಸುತ್ತೆ ನನಗಿದಾಯ್ತಾ, ಹಂಗೆ ಹಾಕ್ಕೊಂಡ್ಬಿಟ್ಟೆ. ಸೊ ಹಂಗೆ ಹಾಕ್ಕೊಂಡಿದ್ದ ತಕ್ಷಣ ಇದು ಮುರಿದೋಗ್ಬಿಡ್ತು ಮಧ್ಯದಲ್ಲಿ. ಹಾಗೆ ಒಂದು ಡೈಮಂಡ್ ಸ್ಟೋನ್ ಕೂಡ ಬಿದ್ದೋಗಿದೆ. ಅದನ್ನು ರಿಪೇರಿ ಮಾಡಿಸೋಣ ಅಂತ ಅಂದ್ಕೊಂಡು ಹೋದ್ವಿ. ಮತ್ತು ಅವರ ಶಾಪರ್ ಹೇಳ್ತಿದ್ರು ರಿಪೇರಿ ಮಾಡಿಸೋದಕ್ಕಿಂತ ಎಕ್ಸ್ಚೇಂಜ್ ಮಾಡ್ತೀರಾ ನೋಡಿ ಅಂತ. ಡಿಸೈನ್ಸ್ ಏನು ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಬಟ್ ಇದೆರಡು ಇಷ್ಟ ಆಯಿತು. ಅದು ಒಂದು ಮಾತ್ರ ಅಷ್ಟು ಸೇಫ್ಟಿ ಇರಲಿಲ್ಲ, ಲಾಕ್ ಇರಲಿಲ್ಲ ಒಂದು ಬ್ರೇಸ್ಲೆಟ್ಗೆ. ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದನ್ನೇ ರಿಪೇರಿ ಮಾಡಿಸೋಣ ಅಂದ್ಬಿಟ್ಟು ಅದನ್ನು ರಿಪೇರಿ ಮಾಡಿಸ್ಕೊಟ್ಟು ಮನೆಗೆ ಬಂದ್ವಿ. ಮತ್ತು ನೋಡ್ತಾ ಇರ್ಬೋದು ನೀವು, ಸಾಟರ್ಡೆ ಕೂಡ ಮುಂಬೈಲಿ ಎಷ್ಟು ಟ್ರಾಫಿಕ್ ಇದೆ ಅಂದರೆ ಎಲ್ಲ ದಿನವೂ ಹೀಗೆ ಇರುತ್ತೆ. ಸೊ ಆ ಟ್ರಾಫಿಕಲ್ಲಿ ಮನೆಗೆ ಬರೋ ಅಷ್ಟೊತ್ತಿಗೆ 9 ಗಂಟೆ 9:15 ಎಲ್ಲ ಆಗೋಯಿತು. ಸೊ ಈಗಷ್ಟೇ ಮನೆಗೆ ಬಂದ್ವಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.